ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಚಿನ್. ಕಿಕ್ಕೇರಿಯ ಬ್ರಹ್ಮೇಶ್ವರ ದೇವಾಲಯದ 3ನೇ ಭಾಗ. ಇದರಲ್ಲಿ ಉಗ್ರ ನರಸಿಂಹನ ಶಿಲ್ಪದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಕಿಕ್ಕೇರಿ ಬ್ರಹ್ಮೇಶ್ವರ ದೇವಾಲಯದ ಸುತ್ತಲೂ ಭಿತ್ತಿಯ ಮೇಲೆ ವಿವಿಧ ರೀತಿಯ ಶಿಲ್ಪಗಳನ್ನು, ದೇವರ ಶಿಲ್ಪಗಳನ್ನು ಹಾಗೂ ಪಿರಮಿಡ್ ಆಕೃತಿಯ ಶಿಲ್ಪಗಳನ್ನು, ಚಿತ್ರಗಳನ್ನು, ಉಬ್ಬು ಶಿಲ್ಪಗಳ ರೀತಿಯಲ್ಲಿ ಕೆತ್ತಿರ್ತಕ್ಕಂಥದ್ದು ದೇವಾಲಯದ ಗೋಡೆಯ ಆಕರ್ಷಣೆಯನ್ನು ಹೆಚ್ಚಿಸುತ್ತೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂತಹ ಆಕರ್ಷಣೀಯವಾಗಿರ್ತಕ್ಕಂತಹ ಒಂದು ಉಬ್ಬು ಶಿಲ್ಪ ಅಂತ ಅಂದರೆ ಅದು ಉಗ್ರ ನರಸಿಂಹನ ಶಿಲ್ಪ. ಇದು 12ನೇ ಶತಮಾನಕ್ಕೆ ಸೇರಿದ ಹೊಯ್ಸಳರ ವಾಸ್ತುಶಿಲ್ಪದ ಒಂದು ಉಬ್ಬು ಶಿಲ್ಪದ ಕೆತ್ತನೆ. ಈ ಉಗ್ರ ನರಸಿಂಹನ ಶಿಲ್ಪ ವಿಷ್ಣುವಿನ ಅವತಾರ, ಅರ್ಧ ವಿಷ್ಣುವಿನ ಮನುಷ್ಯನ ಆಕಾರ, ಇನ್ನು ಅರ್ಧ ಸಿಂಹದ ಆಕಾರವನ್ನು ಹೊಂದಿರತಕ್ಕಂತಹ ವಿಷ್ಣುವಿನ ವಿಶೇಷ ಅವತಾರ. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ 4, 8, 16 ಕೈಗಳಿರ್ತಕ್ಕಂತಹ ಉಗ್ರ ನರಸಿಂಹನ ಶಿಲ್ಪಗಳನ್ನು ಕಾಣುವುದು ವಿಶೇಷ. ಆದರೆ ಇಲ್ಲಿರ್ತಕ್ಕಂಥದ್ದು 16 ಕೈಗಳನ್ನು ಹೊಂದಿರತಕ್ಕಂತಹ, ಷೋಡಶ ಭುಜವನ್ನು ಹೊಂದಿರತಕ್ಕಂತಹ ಉಗ್ರ ನರಸಿಂಹದ ಶಿಲ್ಪ, ಉಬ್ಬು ಶಿಲ್ಪ ಜನರನ್ನ ಆಕರ್ಷಣೆಗೊಳಿಸುತ್ತದೆ. ರಾಕ್ಷಸನ ವರವನ್ನು ಹಾಗೆಯೇ ಉಳಿಸಿಕೊಳ್ಳಲು ಉಗ್ರ ನರಸಿಂಹ ರಾಕ್ಷಸರ ರಾಜ ಹಿರಣ್ಯಕಶಿಪುವನ್ನು ತನ್ನ ಚೂಪಾದ ಕೈ ಬೆರಳುಗಳಿಂದ ಹೊಟ್ಟೆ ಸೀಳುವ ದೃಶ್ಯ ಮನೋಜ್ಞವಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸಬಹುದು. ಒಟ್ಟು 16 ಕೈಗಳಲ್ಲಿ 4 ಕೈಗಳು ಹಿರಣ್ಯಕಶಿಪುವನ್ನು ಸಂಹರಿಸಲು ಬಳಸಿದರೆ ಇನ್ನು 12 ಕೈಗಳಲ್ಲಿ ಆಯುಧಗಳು ಇರತಕ್ಕಂಥದ್ದನ್ನು ಗಮನಿಸಬಹುದು. ಸುದರ್ಶನ ಚಕ್ರ, ಪಾಂಚಜನ್ಯ, ಗದೆ, ಖಡ್ಗ, ಕೇತನ, ಪಾಶ, ಅಂಕುಶ, ಕೋದನ, ಧನಸ್ಸು, ಶಾರಂಗ, ಕೌಮುದಕಿ, ನಾರಾಯಣಾಸ್ತ್ರ, ಈ ರೀತಿಯಾಗಿ ವಿಶಿಷ್ಟ ಆಯುಧಗಳು ಇರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿದೆ. ಶಿಲ್ಪದ ಅಕ್ಕಪಕ್ಕ ಗರುಡ ಹಾಗೂ ಪ್ರಹ್ಲಾದನ ಶಿಲ್ಪಗಳು ನೋಡಲು ಆಕರ್ಷಣೀಯವಾಗಿದ್ದಾವೆ. ಇದೇ ರೀತಿಯಾಗಿ ಕಿಕ್ಕೇರಿ ಬ್ರಹ್ಮೇಶ್ವರ ದೇವಾಲಯದ ಮೇಲಿರುವ ಹುಬ್ಬು ಶಿಲ್ಪಗಳ ವಿಡಿಯೋಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.